ರಾಜ್ಯದಲ್ಲಿ ಖಾಲಿ ಇರುವಂಥ ಸಂಪುಟಕ್ಕೆ ಈಗ ಆಯ್ಕೆಗೆ ಎಲ್ಲ ಸಿದ್ಧತೆಗಳು ಆರಂಭವಾಗಿದೆ. ಮುಹೂರ್ತ ಕೂಡ ರೆಡಿಯಾಗಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜುಲೈ 18ನೇ ತಾರೀಕಿಗೆ ದೆಹಲಿಯಲ್ಲಿ ಸಂಪುಟ ವಿಸ್ತರಣೆಯ ಸಭೆ ನಡೆಯುತ್ತೆ. ಹೈಕಮಾಂಡ್ ಜೊತೆಯಲ್ಲಿ ರಾಜ್ಯ ನಾಯಕರು ಮೀಟಿಂಗ್ ಅನ್ನು ಮಾಡ್ತಾರೆ. ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾರೆ. ಸಿಎಂ ಡಿ.ಕೆ. ಶಿವಕುಮಾರ್, ಡಿ.ಸಿ.ಎಂ ಪರಮೇಶ್ವರ್, ಬಿ.ಕೆ. ಹರಿಪ್ರಸಾದ್ ಜೊತೆಯಲ್ಲಿ ಸಭೆ ಆಗುತ್ತೆ. ಖಾಲಿ ಇರುವ 20 ಸಚಿವ ಸ್ಥಾನ ಭರ್ತಿ ಮಾಡೋದಕ್ಕೆ ಮಹತ್ವದ ಸಭೆ ಇದ್ದು, ಆ ಸಭೆಯ ನಂತರ ಯಾರ್ಯಾರು ಮಂತ್ರಿಗಳು ಯಾರ್ಯಾರು ಈಗ ಲಾಭಿ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ, ಅದರಲ್ಲಿ ಯಾರನ್ನ ಪರಿಗಣಿಸಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಮೊದಲ ಹಂತದಲ್ಲಿ ಮಂತ್ರಿ ಆಗ್ತೀನಿ ಅಂದ್ಕೊಂಡವರು ಮಂತ್ರಿ ಆಗಲಿಲ್ಲ. ಎರಡನೇ ಹಂತದಲ್ಲಾದರೂ ಕೂಡ ನಮ್ಮ ಆಸೆ ಈಡೇರುತ್ತಾ ಅಂಥೇಳಿ ಎದುರು ನೋಡ್ತಾ ಇದ್ದಾರೆ. ಹೈಕಮಾಂಡ್ ರಾಜ್ಯ ನಾಯಕರ ಜೊತೆಯಲ್ಲಿ ಸಭೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಂತೆ. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಈ ಕುರಿತು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಸದ್ಯ ಯಾವಾಗ ಏನು ಎತ್ತ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಇದೆ. ಸದ್ಯಕ್ಕೆ ಈಗ ಅದಕ್ಕೆ ತಕ್ಕಂತೆ ಏನೇನು ಪ್ರೋಗ್ರೆಸಿವ್ ಮಾಹಿತಿ ಇದೆ? ರಂಜಿತ್, ಬಹಳ ಪ್ರಮುಖವಾಗಿ ಕಳೆದ 1.5 ತಿಂಗಳಿನಿಂದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು. ಸಚಿವ ಆಕಾಂಕ್ಷಿಗಳು ಕೂಡ ಜಾತಕ ಪಕ್ಷದಂತೆ ಎದುರು ನೋಡ್ತಾ ಇದ್ರು. ನಮಗೂ ಕೂಡ ಸಚಿವ ಸ್ಥಾನಮಾನ ಸಿಗುತ್ತೆ ಅನ್ನುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ 1.5 ತಿಂಗಳು ಕಳೀತಾ ಬಂದರು. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇಂಥದ್ದರ ನಡುವೆಯೂ ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ಮುಂದಾಗಿರಲಿಲ್ಲ. ಇದಕ್ಕೆ ಹೈಕಮಾಂಡ್ ನಾಯಕರು ದೆಹಲಿಯಲ್ಲಿ ಇರಲಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ದೆಹಲಿಯಲ್ಲಿ ಎಲ್ಲ ಹೈಕಮಾಂಡ್ ನಾಯಕರು ಒಂದು ಕಡೆ ಸೇರಿದ್ದಾರೆ. ಈಗಾಗಲೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಹೈಕಮಾಂಡ್ ನಾಯಕತ್ವ ಮಟ್ಟದಲ್ಲಿ ಚರ್ಚೆ ಆರಂಭವಾಗಿದೆ. ಯಾವ ರೀತಿಯಾದಂಥ ಮಾನದಂಡಗಳನ್ನು ಅನುಸರಿಸಿ ಉಳಿದಂಥ ಸ್ಥಾನಗಳನ್ನು ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಂಭೀರವಾದಂಥ ಚರ್ಚೆ ಹೈಕಮಾಂಡ್ ನಾಯಕರ ಮಧ್ಯೆ ನಡೆದಿದೆ. ಇನ್ನುಳಿದಂತೆ ರಾಜ್ಯ ನಾಯಕರಿಗೆ ಬುಲಾ ಕೊಡಬೇಕು ಮತ್ತು ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈ ಒಂದು ಸಭೆಯಲ್ಲಿ ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ಈಗ ಇರತಕ್ಕಂಥ ಮಾಹಿತಿ ಪ್ರಕಾರ ಜುಲೈ 18ನೇ ತಾರೀಕಿಗೆ ಈ ಒಂದು ಮೀಟಿಂಗ್ ನಡೆಯುತ್ತೆ. ಬಹಳ ಪ್ರಮುಖವಾಗಿ ರಾಜ್ಯದ ಸಿಎಂ ಮತ್ತು ಮಾಜಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಸಿ.ಎಂ ಇವರಿಗೆ ಬುಲಾವ್ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಮತ್ತು ಇವರು ಒಂದೊಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾರೆ. ತಮ್ಮ ಬೆಂಬಲಿಗರು ಒಂದಷ್ಟು ಮಾತು ಕೊಟ್ಟಂಥ ಶಾಸಕರು ಏನಿದ್ದಾರೆ ಅವ್ರಿಗೆಲ್ಲರ ಲಿಸ್ಟನ್ನು ಮಾಡಿಕೊಂಡು ಆಯಾ ನಾಯಕರು ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಒಂದಷ್ಟು ಮಾಜಿ ಸಚಿವರ ಪಟ್ಟಿಯನ್ನು ರಿಪೋರ್ಟ್ ರೆಡಿ ಮಾಡಿ ಇಟ್ಕೊಂಡಿದೆ. ಅವರ ರಿಪೋರ್ಟ್ ಕಾರ್ಡನ್ನು ತೆಗೆದುಕೊಂಡು ಮತ್ತು ಹೊಸ ಹಿರಿಯ ಶಾಸಕರಿಗೆ ಯಾರಿಗೆಲ್ಲ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದೆ. ಇದರ ಜೊತೆಗೆ ಹೊಸಬರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದೆ. ರಾಜ್ಯ ನಾಯಕರ ಜೊತೆಗೆ ಅಭಿಪ್ರಾಯವನ್ನು ಪಡೆದು ಜಾತಿವಾರು, ಪ್ರಾಂತ್ಯವಾರು ಇವೆಲ್ಲ ಲೆಕ್ಕಾಚಾರ ಹಾಕಿ ಮತ್ತು ಮುಂದಿನ ನಾಯಕತ್ವವನ್ನು ಬೆಳೆಸಬೇಕು ಅನ್ನುವಂಥದ್ದಾದರೆ ಯಾರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸುದೀರ್ಘವಾದಂಥ ಚರ್ಚೆ ನಡೆಸಿ ಅಂತಿಮವಾದಂಥ ಹೆಸರುಗಳನ್ನು ಫೈನಲ್ ಮಾಡ್ತಾರೆ. 20 ಸ್ಥಾನಗಳನ್ನು ಭರ್ತಿ ಮಾಡ್ತಾರೆ ಅಥವಾ 1-2 ಸ್ಥಾನ ಏನಾದ್ರು ಬಾಕಿ ಇರ್ತಾರೆ ಅನ್ನುವಂಥದ್ದು ಕೂಡ 18ನೇ ತಾರೀಕಿಗೆ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾಯಿತ್ತು. ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾಯಿದ್ವು. ಆದರೆ ಈಗ ರಾಜ್ಯ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕಂತ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದೆ. ಜುಲೈ 18ಕ್ಕೆ ಸಭೆ ನಿಗದಿಯಾಗಿದೆ. 17 ರಾತ್ರಿ ಅಥವಾ 18ರ ಬೆಳಗ್ಗೆ ರಾಜ್ಯ ನಾಯಕರು ದೆಹಲಿಗೆ ಪ್ರವಾಸವನ್ನು ಬೆಳೆಸ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.